ಓಕೆ, ಇವತ್ತು ವೆನ್ಸ್ಡೇ ವೆನ್ಸ್ಡೇ 5th ಆಗಸ್ಟ್. ಓಕೆ, ಟೈಮ್ ಆಗಿದೆ 1:55. ಸೊ ಕ್ವಿಕ್ ಆಗಿ ನಾನು ರಿಕ್ಯಾಪ್ ಕೊಡೋದಂತಾದ್ರೆ, ನಿನ್ನೆದ್ದು ಆಕ್ಚುಲಿ ಒಂದು ಫಂಡೆಡ್ ಅಕೌಂಟ್ ಬ್ರೀಚ್ ಆಗಿದೆ. ಓಕೆ, ಸೊ ಅದು ಎಂತಕ್ಕಾಗಿದೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಕೆಲವೆಲ್ಲ ಪಾಯಿಂಟರ್ಸ್ ನಾನು ಬರ್ಕೊಂಡು ಇಟ್ಕೊಂಡಿದ್ದೇನೆ. ಓಕೆ, ಸೊ ಶಾರ್ಕ್ ಫಂಡೆಡ್ ಒಂದು ಅಕೌಂಟ್ ಇತ್ತು 5K. ಇನ್ನೊಂದು ಬ್ಲೂಬೆರಿ ಫಂಡೆಡ್ ಇತ್ತು. ಓಕೆ ಓಕೆ ಬ್ಲೂಬೆರಿ ಫಂಡೆಡ್ ಇನ್ನೂ ಕೂಡ ಆಕ್ಟಿವ್ ಉಂಟು. ಶಾರ್ಕ್ ಫಂಡೆಡ್ ಅಕೌಂಟ್ ಮಾತ್ರ ನಂದು ಬ್ರೀಚ್ ಆಗಿದೆ, ಅಂದರೆ ಡಿಆಕ್ಟಿವೇಟ್ ಆಯಿತು. ಓಕೆ, ಸೊ ತೊಂದರೆ ಇಲ್ಲ. ಆದರೆ ಕೂಡ ತುಂಬ ಲರ್ನಿಂಗ್ಸ್ ಅನ್ನು ನಾನು ಕಲಿತೆ. ಅದು ಒಂದು ಟ್ರೇಡ್ ತಗೊಂಡದ್ದು ನಾನು ನಿಮಗೆ ಇನ್ನು ಆ್ಯಕ್ಚುಲಿ ಶೇರ್ ಕೂಡ ಮಾಡಿದ್ದೇನೆ. ಅದು ನಿಮಗೆ ಬರುವ ವಿಡಿಯೋದಲ್ಲಿ ಗೊತ್ತಾಗ್ತದೆ. ಓಕೆ, ಈ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡ್ತೇನೆ. ಓಕೆ, ಸೊ ಖಾಲಿ ಓವರ್ ಪ್ರಾಫಿಟ್ ಅಲ್ಲ, ಓವರ್ ರಿಸ್ಕ್ ತಗೊಂಡ ಕಾರಣ ಒಂದು ಫಂಡೆಡ್ ಅಕೌಂಟ್ ಬ್ರೀಚ್ ಆಗಿದೆ. ಓಕೆ, ಸೊ ಐಡಲಿ ಆದಷ್ಟು ಜಾಸ್ತಿ ರಿಸ್ಕ್ ತಗೊಂಡು ಪ್ರಾಫಿಟ್ ಮತ್ತು ಲಾಸ್ ಹಿಂದೆ ನಾನು ಓಡ್ತಿದ್ದೆ ಆ್ಯಕ್ಚುಲಿ ನಿನ್ನೆ ತನಕ. ಓಕೆ, ಅದರಿಂದಾಗಿ ಅದು ಫಂಡೆಡ್ ಅಕೌಂಟ್ ಬ್ರೀಚ್ ಆಗಿದೆ. ಅದರಿಂದ ಎಂತಾಗಿದೆ ಅಂದರೆ, ಸೊ ಲಾಸ್ ಮತ್ತು ಪ್ರಾಫಿಟ್ ನಾವು ಯಾವಾಗ ಸೆಟ್ ಮಾಡ್ತೇವಲ್ವ, ಸೊ ಆ್ಯಕ್ಚುಲಿ ಲಾಸ್ ಅಂದರೆ SL ನಂದು ಆ್ಯಕ್ಚುಲಿ ಇನಿಷಿಯಲಿ 70 ಆಲ್ಮೋಸ್ಟ್ 150 ಪ್ಲಸ್ ಅಷ್ಟಿತ್ತು ಸ್ಟಾಪ್ ಲಾಸ್ ನನಗೆ ಸೆಟ್ ಮಾಡಿದ್ದು. ಅದು ಕೂಡ ನಂದು ಆ್ಯಕ್ಚುಲಿ ಟ್ರೇಡ್ ಲಾಜಿಕ್ ಕೂಡ ಸ್ವಲ್ಪ ಪ್ರಾಪರ್ ಇರಲಿಲ್ಲ. ಓಕೆ, ಪ್ರಾಪರ್ ಇರಲಿಲ್ಲ ಅಂದರೆ ನಾನು ಫೋರ್ಸ್ಫುಲಿ ಅದನ್ನು ಟ್ರೇಡ್ ತಗೊಂಡೆ. ಮತ್ತೆ ಅದರಲ್ಲಿ ಕೂಡ ಸ್ಟಾಪ್ ಲಾಸ್ ಕೂಡ ತುಂಬ ಡೀಪ್ ಇತ್ತು. ಓಕೆ, ಅದರಿಂದಾಗಿ ಅದರದ್ದು ರಿಸ್ಕ್ ಜಾಸ್ತಿ ಆಗ್ತಾ ಹೋಯಿತು. ಓಕೆ, ಸೊ ಅದರಿಂದಾಗಿ ಅದು ಒಂದು ಟ್ರೇಡಿಂದಾಗಿ ಕಂಪ್ಲೀಟ್ ನಂದು ಫಂಡೆಡ್ ಅಕೌಂಟೇ ಬ್ರೀಚ್ ಆಗಿತ್ತು, ಶಾರ್ಕ್ ಫಂಡೆಡ್. ಸೇಮ್ ಆಗಿ ಬ್ಲೂಬೆರಿ ಫಂಡೆಡ್ ಅಲ್ಲಿ ದೊಡ್ಡ ಲಾಸ್ ಇರಲಿಲ್ಲ, ಸಣ್ಣ ಮಟ್ಟದಿತ್ತು. ಆಲ್ಮೋಸ್ಟ್ $150 ಹತ್ರನೇ ಇತ್ತು. ಆದರೆ ವಿತಿನ್ ರಿಸ್ಕ್ ಇತ್ತು ಅದು. ಓಕೆ, ವಿತಿನ್ ರಿಸ್ಕ್ ಅಂದರೆ ಇದು ಆ್ಯಕ್ಚುಲಿ ಅದು ರೂಲ್ಸ್ ಬ್ರೀಚ್ ಆಗಲಿಲ್ಲ ಅದರಲ್ಲಿ. ಓಕೆ, ಆದರೆ ತುಂಬ ಲರ್ನಿಂಗ್ ಕೂಡ ಇತ್ತು ಅದರಲ್ಲಿ. ನಿನ್ನೆ ಟ್ರೇಡಲ್ಲಿ ಆ್ಯಕ್ಚುಲಿ ಓವರ್ ಟ್ರೇಡಿಂಗ್ ಅಂತಲೇ ಹೇಳ್ಬೋದು. ಓವರ್ ಟ್ರೇಡಿಂಗ್, ಓವರ್ ಕಾನ್ಫಿಡೆನ್ಸ್, ಮತ್ತು ಪ್ರಾಪರಾಗಿ ರಿಸ್ಕ್ ಫಾಲೋ ಮಾಡಿರಲಿಲ್ಲ. ಅದೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ. ಸೊ ಸಿ ಯು ಇನ್ ಮೈ ಅನಾಲಿಸಿಸ್ ವಿಡಿಯೋ. ವೆಲ್ಕಮ್ ಬ್ಯಾಕ್. ಇವತ್ತು 4th ಆಗಸ್ಟ್, ಟೈಮ್ ಆಗಿದೆ 4:32. ಸೊ ಈಗ ಕ್ವಿಕ್ಕಾಗಿ ನಾನು ಲೆವೆಲ್ಸನ್ನೆಲ್ಲ ಮಾರ್ಕ್ ಮಾಡಿದ್ದೇನೆ. ಓಕೆ, ಸೊ ಲೆವೆಲ್ಸನ್ನು ಮಾರ್ಕ್ ಮಾಡಿದ್ದೇನೆ. ಮತ್ತು ಒಂದು ಆ್ಯಕ್ಚುಲಿ ಸ್ವಲ್ಪ ರಿಸ್ಕಿ ಟ್ರೇಡ್ ಒಂದಿತ್ತು ಇವತ್ತು ಬೆಳಿಗ್ಗೆ. ಓಕೆ, ಬೆಳಿಗ್ಗೆ ಅಂದರೆ ಮಧ್ಯಾಹ್ನ ಟೈಮಲ್ಲಿ. ಆದರೆ ಸ್ವಲ್ಪ ಕನ್ಫ್ಯೂಸಿಂಗ್ ಟ್ರೇಡ್ ಇತ್ತು, ಅದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಮತ್ತು ಇವತ್ತು ನಂದು ಪ್ಲ್ಯಾನ್ ಎಂತ ಅಂತ ಕೂಡ ನಾನು ನಿಮಗೆ ಶೇರ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಈಗ ನಾನಿಲ್ಲಿ ಒಂದು ಲೆವೆಲನ್ನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೇನೆ. ಓಕೆ, ಸೊ ಇಲ್ಲಿ ಇದೊಂದು ಲೆವೆಲ್. ಓಕೆ, ಇದೊಂದು ಇಂಪಾರ್ಟೆಂಟ್ ಲೆವೆಲ್ ನನಗೆ ಇವತ್ತು. ಒಂದು ನಿಮಿಷ. ಓಕೆ, ಇದೊಂದು ಇಂಪಾರ್ಟೆಂಟ್ ಲೆವೆಲ್, ಇದೊಂದು ರೆಸಿಸ್ಟೆನ್ಸ್ ಇವತ್ತು. ಮತ್ತು ಇದೊಂದು ಲೆವೆಲ್ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಎಂತಕ್ಕಂದರೆ ಇದೊಂದು ಇಂಟರ್ನಲ್ ಸ್ಟ್ರಕ್ಚರ್ ಇದ್ರದ್ದು. ಓಕೆ, ಸೊ ಇಲ್ಲಿ ಒಂದು ಮಲ್ಟಿಪಲ್ ಟೈಮ್ ರಿಜೆಕ್ಷನ್ ಕೂಡ ಇತ್ತು. ಮತ್ತು ಇಲ್ಲೊಂದು ಟಚ್ ಮಾಡಿ ಡೌನ್ ಸೈಡ್ ಮೊಮೆಂಟಮಿಗೆ ಸ್ಟಾರ್ಟ್ ಮಾಡಿದೆ. ಓಕೆ, ಸೊ ಇಲ್ಲಿ ಒಂದು ಆ್ಯಕ್ಚುಲಿ ಟ್ರೇಡ್ ಇತ್ತು. ಆದರೆ ಪ್ರಾಪರಾಗಿ ಕ್ಲಾರಿಟಿ ಟೈಪ್ ಸೆಟಪ್ ಇರಲಿಲ್ಲ, ಹಾಗಾಗಿ ನಾನು ತಗೊಳ್ಳಿಕ್ಕೆ ಹೋಗಲಿಲ್ಲ. ಓಕೆ, ಸೊ ತುಂಬ ರಿಸ್ಕಿ ಮತ್ತು ಒಂದು ತುಂಬ ಅಂದರೆ A+ ಟ್ರೇಡ್ ಅಂತ ನಾನು ಹೇಳೋದಿಲ್ಲ. ಓಕೆ, ಸೊ ಇಲ್ಲಿ ಆ್ಯಕ್ಚುಲಿ ನಂದೊಂದು ಸೆಟಪ್ ಇರ್ತಿತ್ತು ಇನ್ ಕೇಸ್ ನಾನು ಟ್ರೇಡ್ ತಗೊಳ್ಳೋ ಪ್ಲ್ಯಾನ್ ಇದ್ದರೆ. ಆದರೆ ಇದು SL ಹಿಟ್ ಆಗ್ತಿತ್ತು. ಓಕೆ, ಆದರೆ ನಾನು ಇದು ಟ್ರೇಡ್ ತಗೊಳ್ಳಿಕ್ಕೆ ಹೋಗಲಿಲ್ಲ, ನಾನು ಸಿಸ್ಟಮ್ ಎದುರು ಕೂಡ ಅವೈಲೇಬಲ್ ಇರಲಿಲ್ಲ. ಓಕೆ, ಸೊ ಇದೊಂದು. ಓಕೆ, ಸೊ ಇಲ್ಲಿ ಯಾಕಂದರೆ ನನ್ನ ಪ್ರಕಾರ ಎಂತಕ್ಕೆ ಇದೊಂದು ಇತ್ತಂದರೆ, ಇಲ್ಲಿ ಒಂದು ಆ್ಯಕ್ಚುಲಿ ಮಲ್ಟಿಪಲ್ ಟೈಮ್ ಒಂದು ಟಚ್ ಆದ ಕಾರಣ. ಓಕೆ, ಸೊ ಇಲ್ಲಿ ಒಂದು ಲಿಕ್ವಿಡಿಟಿ ಸ್ವೀಪ್ ಕೂಡ ಆಗುವ ಹೈ ಚಾನ್ಸಸ್ ಇತ್ತು ನನಗೆ. ಓಕೆ, ಹಾಗಾಗಿ ನಾನು ಟ್ರೇಡ್ ತಗೊಳ್ಳಿಕ್ಕೆ ಹೋಗಲಿಲ್ಲ. ಯಾಕೆ ಲಿಕ್ವಿಡಿಟಿ ಸ್ವೀಪ್ ಅಂದರೆ, ನೀವು ತುಂಬ ಹಳೆ ವೀಡಿಯೋಸ್ ಎಲ್ಲ ನೋಡಿರ್ಬೋದು ನಂದು ಡೈಲಿ ಅನಾಲಿಸಿಸ್ ವೀಡಿಯೋ. ಅದರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ, ಯಾವಾಗ ಮಲ್ಟಿಪಲ್ ಟಚ್ ಪಾಯಿಂಟ್ಸ್ ಇರ್ತದೆ, ಮಲ್ಟಿಪಲ್ ವಿಕ್ ಅನ್ನು ರಿಜೆಕ್ಷನ್ ತಗೊಳ್ತಾ ಇರ್ತದೆ ಅಲ್ಲಿ ಸೇಮ್ ಲೆವೆಲಲ್ಲಿ, ಅಲ್ಲಿ ಒಂದು ಲಿಕ್ವಿಡಿಟಿ ಸ್ವೀಪ್ ಆಗೇ ಆಗ್ತದೆ ಅಂತ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಸೇಮ್ ಆಗಿ ಆ್ಯಕ್ಟ್ ಮಾಡಿದೆ. ಅಂದರೆ ಇದು ಇಗ್ನೋರ್ ಮಾಡಿ. ಓಕೆ, ಇದೊಂದು ಇಗ್ನೋರ್ ಮಾಡಿದರೆ ಇದೊಂದು ಲಿಕ್ವಿಡಿಟಿ ಸ್ವೀಪ್ ಆಗಿದೆ ಇಲ್ಲಿ. ಓಕೆ, ಲಿಕ್ವಿಡಿಟಿ ಸ್ವೀಪ್ ಆದ ನಂತರ ಒಂದು ಟ್ರೇಡ್ ತಗೊಳ್ಬೋದು. ಓಕೆ, ಲಾಜಿಕ್ ಎಂತ ಇತ್ತಂದರೆ, ಇಲ್ಲಿದು ಲಿಕ್ವಿಡಿಟಿ ಸ್ವೀಪ್ ಆದ ನಂತರ ಮತ್ತೆ ಒಂದು ಟ್ರೇಡ್ ಅಪಾರ್ಚುನಿಟಿ ಇಮಿಡಿಯೇಟ್ ಆಗಿ ಟ್ರೇಡ್ ಎಂಟರ್ ಆಗ್ಬೋದು. ಓಕೆ, ಅದು ನನ್ನ ಲಾಜಿಕ್ ಇತ್ತು. ಆದರೆ ನಾನು ತಗೊಳ್ಳಿಕ್ಕೆ ಹೋಗಲಿಲ್ಲ. ಇದು ಸೆಲ್ ಟ್ರೇಡ್. ಓಕೆ, ಸೊ ಸೆಲ್ ಟ್ರೇಡ್ ತಗೊಂಡ್ರೆ ಆಲ್ಮೋಸ್ಟ್ 1:2 1:3 ಇರ್ತಿತ್ತು. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಇದು. ಓಕೆ,
ಸ್ವಲ್ಪ ಅಡ್ಜಸ್ಟ್ ಮಾಡಿದರೆ ಹೀಗಿರ್ತಿತ್ತು. 30 ಮಿನಿಟ್ಸಲ್ಲಿ ಸ್ಟ್ರಾಂಗ್ ರಿಜೆಕ್ಷನ್ ರೆಡ್ ಕ್ಯಾಂಡಲ್, 15 ಮಿನಿಟ್ಸಲ್ಲಿ ಕೂಡ ಒಂದು ಎನ್ಗಲ್ಫ್ ಆಗಿದೆ ಪ್ರೀವಿಯಸ್ ಕ್ಯಾಂಡಲ್. ಓಕೆ, 5 ಮಿನಿಟ್ಸಲ್ಲಿ ನೋಡ್ಬೋದು ನೀವು ಒಂದು ಡೌನ್ ಸೈಡ್ ಮೊಮೆಂಟಮ್ ಕೂಡ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಅದು ಮುಗೀತು. ಓಕೆ, ಅದು ಟ್ರೇಡ್ ಆಯಿತು. ಅದು ಅಂದರೆ ಮುಗ್ದೋಯ್ತದು. ಈಗ ನಮ್ಮದು ನೆಕ್ಸ್ಟ್ ಪ್ಲ್ಯಾನ್ ಎಂತ ಅಂದರೆ, ಇನ್ನು ಸಂಜೆ ಹೊತ್ತಿಗೆ ಯಾವುದು ಪ್ಲ್ಯಾನ್ ನಾನು ಮಾಡ್ತೇನಂತ, ಹೇಗೆ ಟ್ರೇಡ್ಸ್ ತಗೊಳ್ತೇನಂತ. ಓಕೆ, ಸೊ ಸಂಜೆ ಹೊತ್ತಲ್ಲಿ ಸಿಂಪಲ್ ಆಗಿ ನಂದು ಪ್ಲ್ಯಾನ್ ಎಂತ ಅಂದರೆ, ಇಲ್ಲಿ ಒಂದು ಆಲ್ರೆಡಿ ಒಂದು ಸಪೋರ್ಟ್ ತಗೊಳ್ತಾ ಉಂಟು ಮಲ್ಟಿಪಲ್ ಟೈಮ್ಸಲ್ಲಿ. ಓಕೆ, ಇಲ್ಲಿ ಕೂಡ ಹಾಗೇನೆ ಸೇಮ್ ಸಿಚುವೇಶನ್ ರಿಪೀಟ್ ಆಗ್ತಾ ಉಂಟು. ಓಕೆ, ಸೊ ಮಲ್ಟಿಪಲ್ ರಿಜೆಕ್ಷನ್ಸ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದರೆ ಹೀಗೆ. ಓಕೆ, ಮಲ್ಟಿಪಲ್ ರಿಜೆಕ್ಷನ್, ಲಿಕ್ವಿಡಿಟಿ ಸ್ವೀಪ್. ಓಕೆ, ಸೊ ಈಗ ಈವ್ನಿಂಗ್ ಟೈಮಲ್ಲಿ ಒಂದು ನ್ಯೂಸ್ ಕೂಡ ಉಂಟು. ಓಕೆ, ಜೋಲ್ಟ್ಸ್ ಓಪನಿಂಗ್ ನ್ಯೂಸ್ ಕೂಡ ಉಂಟು. ಹಾಗಾಗಿ ಈಗ ಸ್ವಲ್ಪ ಟ್ರೇಡ್ ತಗೊಳ್ಳೋದು ರಿಸ್ಕಿ. ಓಕೆ, ಈಗ ಸೆಟಪ್ ಕೂಡ ಫಾರ್ಮ್ ಆಗಲಿಲ್ಲ, ಅದು ಬೇರೆ ವಿಷಯ. ಸೆಟಪ್ ಫಾರ್ಮ್ ಆಗಲಿಲ್ಲ, ಆದರೆ ಟ್ರೇಡ್ ತಗೊಳ್ಳೋದು ಕೂಡ ರಿಸ್ಕಿ. ಈಗ ಪ್ರಾಪರ್ ಆಗಿ ಒಂದು ಸ್ಟ್ರಾಂಗ್ ಆಗಿ ಒಂದು ಸೆಟಪ್ ಫಾರ್ಮ್ ಆದರೆ ಮಾತ್ರ ನಾನು ಟ್ರೇಡ್ ತಗೊಳ್ತೇನೆ. ಓಕೆ, ಸೊ ಈಗ ನೋಡುವ. ಅಂದರೆ ಈ ಲೆವೆಲನ್ನು ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೇನಲ್ವಾ, ಇಲ್ಲಿ ನೋಡ್ಬೋದು ನೀವು, ಇದು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೇನೆ. ಆಲ್ರೆಡಿ ಒಂದು ಡೌನ್ ಸೈಡ್ ವೀಕ್ನೆಸ್ ಸ್ಟಾರ್ಟ್ ಆಗಿದೆ. ಓಕೆ, ಸೆಲ್ಲರ್ಸ್ ಆಲ್ರೆಡಿ ಮಾರ್ಕೆಟಲ್ಲಿ ಲೀಡ್ ತಗೊಳ್ತಾ ಇದ್ದಾರೆ. ಅಂದರೆ ಸೆಲ್ಲರ್ಸ್ ಇಲ್ಲಿ ಆದಷ್ಟು ಪುಷ್ ಮಾಡ್ತಿದ್ದಾರೆ ಮಾರ್ಕೆಟ್ ಡೌನ್ ಸೈಡ್ ಮೊಮೆಂಟಮ್. ಯಾಕೆಂದ್ರೆ ನೀವು ನೋಡ್ಬೋದು ಇಲ್ಲಿ ಒಂದು ಸ್ಟ್ರಾಂಗ್ ಆಗಿ ಡೌನ್ ಸೈಡ್ ಮೊಮೆಂಟಮ್ ಕೂಡ ಕ್ಯಾಂಡಲ್ಸ್ ಇಲ್ಲಿ ನೋಡ್ಬೋದು, ಮತ್ತೆ ಮಲ್ಟಿಪಲ್ ರಿಜೆಕ್ಷನ್ ಕೂಡ ನೋಡ್ಬೋದು, ಮತ್ತೆ ಇಲ್ಲಿ ನೋಡ್ಬೋದು ನೀವು ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಆದ ನಂತರ ಒಂದು ಡೌನ್ ಸೈಡ್ ಮೊಮೆಂಟಮ್ಗೆ ಟ್ರೈ ಮಾಡ್ತಾ ಉಂಟು. ಓಕೆ, ಸೊ ಫಿಬೊನಾಚಿ ಟೂಲ್ ಅನ್ನು ಆ್ಯಡ್ ಮಾಡಿದ್ರು ಕೂಡ ಒಂದು 0.6 ಅಲ್ಲೇ ಟ್ರೆಂಡ್ ಆಗ್ತಾ ಉಂಟು. ಓಕೆ, 0.618 ಟಚ್ ಆಗಿ ಒಂದು ರಿಜೆಕ್ಷನ್ ತಗೊಂಡಿದ್ದೆ. ಓಕೆ, ಆದರೆ ಫಿಬೊನಾಚಿ ಟೂಲಲ್ಲಿ ಆದರೂ ಕೂಡ ನನ್ನ ಸೆಟಪ್ ಫಾರ್ಮ್ ಆಗಬೇಕು, ಆಗ ಮಾತ್ರ ನಾನು ಟ್ರೇಡ್ ತಗೊಳ್ತೇನೆ. ಓಕೆ, ಸುಮ್ಮನೆ ಅರ್ಜೆಂಟಲ್ಲಿ ಈ ಸತಿ ನಾನು ಯಾವುದೇ ಕಾರಣಕ್ಕೂ ಅರ್ಜೆಂಟಲ್ಲಿ ಟ್ರೇಡ್ ತಗೊಳ್ಳಿಕ್ಕಿಲ್ಲ. ಈಗ 2 ಟ್ರೇಡ್ ತಗೊಂಡು ನಾನು ಅಕೌಂಟ್ ಕ್ಲಿಯರ್ ಮಾಡಬೇಕು ನನಗೆ ಆದಷ್ಟು. ಓಕೆ, ಅಂದರೆ 2 ಟ್ರೇಡ್ ಅಂದರೆ ಆಲ್ಮೋಸ್ಟ್ $250 ಅನ್ನು ನಾನು ಪ್ರಾಫಿಟ್ ಮಾಡಬೇಕು. ಓಕೆ, ಸೊ ನೋಡುವ. ಅಂದರೆ $250 ಹೇಗಂದರೆ ನಾನು ಟ್ರೇಲಿಂಗ್ ಪ್ಲ್ಯಾನ್ ಮಾಡ್ತೇನೆ. ಟ್ರೇಲಿಂಗ್ ಸ್ಟಾಪ್ ಲಾಸ್ ಅನ್ನು ಒಂದು ಒಳ್ಳೆ ಟ್ರೇಡ್ ಸಿಕ್ಕಿದ್ರೆ ಆಗ ಆಲ್ಮೋಸ್ಟ್ ಒಂದು ಒಳ್ಳೆ ಕವರ್ ಮಾಡ್ಬೋದು. ಓಕೆ, ಅಂದರೆ $50 ಅಥವಾ ಒಂದು $60 to $70 ರಿಸ್ಕ್ ತಗೊಂಡ್ರೆ. ಓಕೆ, ಸೊ ನೋಡುವ. ಅದಕ್ಕೆ ನಾನು ಪ್ರಾಪರಾಗಿ A+ ಸೆಟಪ್ ಅನ್ನೇ ವೇಟ್ ಮಾಡಬೇಕು. ಸುಮ್ಮನೆ ಅನ್ನೆಸೆಸರಿಯಾಗಿ ಯಾವ್ಯಾವುದು ಟ್ರೇಡ್ ತಗೊಂಡ್ರೆ ಅದು ಔಟ್ಕಮ್ ಕೊಡೋದಿಲ್ಲ. ಓಕೆ, ಪೇಷನ್ಸಲ್ಲಿ ವೇಟ್ ಮಾಡಬೇಕು. ಓಕೆ, ಸೊ ನಿನ್ನೆದು ಕೂಡ ಮಿಸ್ ಆಯಿತು, ತೊಂದರೆ ಇಲ್ಲ. ಇವತ್ತು ಕೂಡ ಇದೊಂದು ಹೈ ಪ್ರಾಬಬಿಲಿಟಿ ಅಂತ ನಾನು ಹೇಳೋದಿಲ್ಲ, ಅದು ಸ್ವಲ್ಪ ಒಂದು ಟೈಪ್ ಆಫ್ ಅಡ್ವಾನ್ಸ್ ಟ್ರೇಡ್ ಅಂತ ಹೇಳ್ಬೋದು. ಅದು ಮಿಸ್ ಮಾಡಿದೆ. ಈ ಟೈಪ್ ಅಡ್ವಾನ್ಸ್ ಟ್ರೇಡ್ ನಾನು ಯಾವಾಗ ನೋಡ್ತೇನಲ್ವ, ಅದನ್ನು ನಾನು ಆದಷ್ಟು ನೋಟ್ ಮಾಡಿ ಇಟ್ಕೊಳ್ತೇನೆ, ನಾನು ಬರ್ಕೊಂಡು ಇಟ್ಕೊಳ್ತೇನೆ. ಯಾಕಂದರೆ ಬರುವ ದಿನದಲ್ಲಿ ಸೇಮ್ ಇಂಥದ್ದೇ ರಿಪೀಟ್ ಆಗ್ತದೆ. ಓಕೆ, ಮಾರ್ಕೆಟ್ ಹೇಗಂದರೆ ಹಳೆ ಪ್ಯಾಟರ್ನ್ಸನ್ನೇ ವಾಪಸ್ ರಿಪೀಟ್ ಮಾಡ್ತದೆ. ಓಕೆ, ಸೊ ಅದನ್ನು ನಾವು ನೋಟ್ ಮಾಡಿ ಇಟ್ಕೊಂಡು ಸ್ಟಡಿ ಮಾಡಬೇಕು. ಓಕೆ, ಅದನ್ನು ನಾನು ಮಾಡ್ತೇನೆ. ಓಕೆ, ಆಲ್ರೆಡಿ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಓಕೆ, ಸೊ ಈಗ ನೋಡುವ ಇವತ್ತು ಸಂಜೆ ಟೈಮಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ, ಅದರ ಪ್ರಕಾರ ನಾನು ಪ್ಲ್ಯಾನ್ ಮಾಡ್ತೇನೆ. ಓಕೆ, ಸೊ ಟಿಲ್ ದೆನ್ ಐಲ್ ಕೀಪ್ ಯು ಪೋಸ್ಟೆಡ್. ಓಕೆ, ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತೇನೆ ಒಂದ್ಸತಿ ಹೇಗೆ ಮೊಮೆಂಟಮ್ ಕೊಡ್ತಾ ಅಂತ. ಓಕೆ, ಸೊ ನೋಡುವ. ಇಲ್ಲಿ ಒಂದು ಸ್ಟ್ರಾಂಗ್ ಆಗಿ ಲಿಕ್ವಿಡಿಟಿ ಸ್ವೀಪ್ ಮಾಡಿ ಒಂದು ಸೆಟಪ್ ಫಾರ್ಮ್ ಆದರೆ ಒಂದು ಪ್ಲ್ಯಾನ್ ಮಾಡ್ತೇನೆ ಅಪ್ಸೈಡ್ ಮೊಮೆಂಟಮಿಗೆ, ಅಥವಾ ಡೌನ್ ಸೈಡ್ ಮೊಮೆಂಟಮ್ ಹೋದರೂ ಕೂಡ ನಾನು ಸೆಟಪ್ ವೇಟ್ ಮಾಡ್ತೇನೆ. ಓಕೆ, ಸೊ ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತೇನೆ ಯಾವುದಾದ್ರೂ ಕೂಡ. ಓಕೆ, ವೆಲ್ಕಮ್ ಬ್ಯಾಕ್. ಈಗ ಟೈಮ್ ಆಗಿದೆ 5:47. ಇಲ್ಲಿ ಒಂದು ಸೆಟಪ್ ಆ್ಯಕ್ಚುಲಿ ಫಾರ್ಮ್ ಆಗಿದೆ. ನಾನು ನಿಮಗೆ ಅದರ ಲಾಜಿಕ್ ಹೇಳ್ತೇನೆ, ಮತ್ತು ನಾನು ಯಾವುದೆಲ್ಲ ಟ್ರೇಡ್ ತೊಗೊಂಡಿದ್ದೇನೆ ಅಂತ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಯಾವುದೆಲ್ಲ ಅಕೌಂಟಲ್ಲಿ. ಓಕೆ, ಸೊ ಫಸ್ಟ್ ಆಗಿ ಇಲ್ಲಿ ನೋಡ್ಬೋದು ನೀವು ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಕೂಡ ಬಂದಿದೆ ಈ ಲೆವೆಲಲ್ಲಿ. ಈ ಲೆವೆಲ್ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಬಂದಿದೆ, ಸಾರಿ. ಓಕೆ, ಅದಾದ ನಂತರ ಈ ಲೆವೆಲಲ್ಲಿ ನೋಡ್ಬೋದು ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಆಗಿ ಈ ಲೆವೆಲಲ್ಲಿ ಟಚ್ ಆಗಿ ಒಂದು ರೆಡ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿದೆ. ಓಕೆ, ಸೊ ರೆಡ್ ಕ್ಯಾಂಡಲ್ ಫಾರ್ಮ್ ಆದ ನಂತರ ನಾನೆಂತ ಮಾಡಿದೆ, ಒಂದು 30 ಮಿನಿಟ್ಸಲ್ಲಿ ನನಗೆ ಗೊತ್ತಾಯ್ತು ರಿಜೆಕ್ಷನ್ ಕೂಡ ಬಂದಿದೆ, ಮತ್ತೆ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ರಿಜೆಕ್ಷನ್ ಕೊಟ್ಟು ಒಂದು ಡೌನ್ ಸೈಡ್ ಮೊಮೆಂಟಮ್ ಕೂಡ ಸ್ಟಾರ್ಟ್ ಆಗಿದೆ ಅಂತ. ಓಕೆ, ಸೊ ಅದಾದ ನಂತರ ಇಲ್ಲಿ ನೋಡ್ಬೋದು ಪ್ರಾಪರ್ ಆಗಿ ಈ ಲೆವೆಲ್ ಕ್ಯಾಂಡಲ್ ಒಂದು ಎನ್ಗಲ್ಫ್ ಮಾಡಿದೆ. ಓಕೆ, ಸೊ ಈ ಲೆವೆಲ್ ಕ್ಯಾಂಡಲ್ ಎನ್ಗಲ್ಫ್ ಮಾಡಿದ ನಂತರ ಓಕೆ, ಇಲ್ಲಿ ನೋಡ್ಬೋದು ನಂದು ಆ್ಯಕ್ಚುಲಿ ಸೆಟಪ್ ಕೂಡ ಒಂದು ಫಾರ್ಮ್ ಆಗಿದೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಎನ್ಗಲ್ಫ್ ಕೈಂಡ್ ಆಫ್ ಲಿಕ್ವಿಡಿಟಿ ಸ್ವೀಪ್ ಈ ಲೆವೆಲಲ್ಲಿ, ಮತ್ತು ಈ ಲೆವೆಲ್ ಕೂಡ ಟಚ್ ಆಗಿ ಡೌನ್ ಸೈಡ್ ಮೊಮೆಂಟಮಿಗೆ ಸ್ಟಾರ್ಟ್ ಆಗಿದೆ ಅಂತ ಅನಿಸ್ತಾ ಉಂಟು ನನಗೆ. ಓಕೆ, ಸೊ ಇದರಲ್ಲಿ ನಾನು ಎರಡು ನನ್ನದು ಅಕೌಂಟ್ ಉಂಟಲ್ವಾ, ಫಂಡೆಡ್ ಅಕೌಂಟ್, ಎರಡಲ್ಲಿ ಕೂಡ ನಾನು ಟ್ರೇಡ್ ತೊಗೊಂಡಿದ್ದೇನೆ. ಓಕೆ, ಸೊ ಸ್ವಲ್ಪ ಹೈ ಕ್ವಾಂಟಿಟಿಯಲ್ಲಿ ಟ್ರೇಡ್ ತೊಗೊಂಡಿದ್ದೇನೆ. ಈಗ ನೋಡ್ಬೋದು $14 ಅಷ್ಟು ನೆಗೆಟಿವ್ ಅಲ್ಲೇ ಹೋಗ್ತಾ ಉಂಟು. ಆದರೆ
ಆ, ಸ್ವಲ್ಪ ಕಾನ್ಫಿಡೆನ್ಸ್ ಉಂಟು ನಂಗೆ ಈ ಟ್ರೇಡಲ್ಲಿ, ಯಾಕಂದರೆ ಒಂದು ಸ್ಟ್ರಾಂಗ್ ಎನ್ಗಲ್ಫ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ 4 ಲಾಟ್ಸ್ ತಗೊಂಡಿದ್ದೇನೆ, ಸಾರಿ 0.04 ಲಾಟ್ ತಗೊಂಡಿದ್ದೇನೆ. ಎರಡದ್ದು ಕೂಡ SL ಇಲ್ಲಿ ನೋಡ್ಬೋದು ನೀವು, $24 ಮತ್ತು ಟಾರ್ಗೆಟ್ ಕೂಡ ಆಲ್ಮೋಸ್ಟ್ $150 ಅಷ್ಟು ಉಂಟು. ಓಕೆ, ಸೊ ನೋಡುವ. ಇನ್ನೊಂದು ಇದು ಬ್ಲೂಬೆರಿ ಫಂಡೆಡ್ ತಗೊಂಡದ್ದು ನಾನು. ಇನ್ನೊಂದು ನೋಡ್ಬೋದು, ನೋಡೋದಾದ್ರೆ MT5 ಅಲ್ಲಿ ಅದು ಶಾರ್ಕ್ ಫಂಡೆಡ್ ಅಲ್ಲಿ ನಾನು ತಗೊಂಡಿದ್ದೇನೆ. ಇದರಲ್ಲಿ ಕೂಡ ಅಷ್ಟೇ ಆಲ್ಮೋಸ್ಟ್ 6 ಲಾಟಸ್ ತಗೊಂಡಿದ್ದೇನೆ. ಇಲ್ಲಿ ನೋಡ್ಬೋದು ನೀವು 6 ಲಾಟ್ ತಗೊಂಡಿದ್ದೇನೆ. ಮತ್ತೆ ಇದರಲ್ಲಿ ಕೂಡ ಆಲ್ಮೋಸ್ಟ್ ನೆಗೆಟಿವ್ ಅಲ್ಲೇ ಉಂಟು. ಓಕೆ, ಸೊ ಅದ್ರ ನೋಡುವ, ವೇಟ್ ಮಾಡಬೇಕು ಪೇಷನ್ಸಲ್ಲಿ ಹೇಗೆ ಮೂಮೆಂಟ್ ಆಗ್ತದೆ ಅಂತ. ಆದರೆ ಇಲ್ಲಿ ಒಂದು ಸ್ಟ್ರಾಂಗ್ ಲೆವೆಲ್ ಲಿಕ್ವಿಡಿಟಿ ಸ್ವೀಪ್ ಆದ ಕಾರಣ ನಾನೊಂದು ಟ್ರೇಡ್ ತೊಗೊಂಡಿದ್ದೇನೆ. ಓಕೆ, ಮತ್ತು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆದ ಕಾರಣ. ಓಕೆ, ಸೊ ನೋಡುವ ಹೇಗೆ ಔಟ್ಕಮ್ ಕೊಡ್ತದೆ ಅಂತ. ಸೊ ವೆಯ್ಟ್ ಮಾಡಿ ಅಪ್ಡೇಟ್ಸಿಗೆ ನಾನು ನಿಮಗೆ ಶೇರ್ ಮಾಡ್ತೇನೆ. ಓಕೆ, ಓಕೆ, ಟೈಮ್ ಆಗಿದೆ ಈಗ 2:55. ಓಕೆ, ಕ್ವಿಕ್ಕಾಗಿ ನಾನು ನಿಮಗೆ ನಿನ್ನೆದ್ದು ಔಟ್ಕಮನ್ನು ನಾನು ಶೇರ್ ಮಾಡ್ತೇನೆ, ಯಾವುದೆಲ್ಲ ಟ್ರೇಡ್ಸ್ ತೊಗೊಂಡೆ ಅದರ ಔಟ್ಕಮ್ ಎಂತ ಅಂತ. ಓಕೆ, ಸೊ ಫಸ್ಟ್ ಆಗಿ ನಾನು ಹೇಳೋದಾದರೆ, ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ವೀಡಿಯೋದಲ್ಲಿ ಕೂಡ ಅನಾಲಿಸಿಸ್ ಹೇಳಿದೆ ಅಲ್ವಾ, ಕ್ವಿಕ್ಕಾಗಿ ರೀಕ್ಯಾಪ್ ಕೊಟ್ಟಿದ್ದೆ. ಫಂಡೆಡ್ ಅಕೌಂಟ್ ಬ್ರೀಚ್ ಆಯ್ತು ಅಂತ, ಶಾರ್ಕ್ ಫಂಡೆಡ್. ಅದು ಎಲ್ಲಿ ಬ್ರೀಚ್ ಆಯಿತು, ಯಾವ ಟ್ರೇಡ್ ತೊಗೊಂಡು ಬ್ರೀಚ್ ಆಯಿತು, ಅದರದ್ದು ಮತ್ತು ಮಿಸ್ಟೇಕ್ಸ್ ಎಂತ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಕೆಲವು ಪಾಯಿಂಟರ್ಸನ್ನು ನಾನು ಬರ್ಕೊಂಡು ಇಟ್ಕೊಂಡಿದ್ದೇನೆ, ಇದನ್ನು ಆ್ಯಕ್ಚುಲಿ ಫಾಲೋ ಮಾಡಬೇಕಂತ. ಅದು ನಿಮಗೆ ನಾನು ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ. ಓಕೆ, ಸೊ ಫಸ್ಟಾಗಿ ಹೇಳೋದಾದರೆ, ಫಸ್ಟ್ ಫಂಡೆಡ್ ಅಕೌಂಟ್ ಫಸ್ಟ್ ಟ್ರೇಡ್ ತೊಗೊಂಡೆ ಅಲ್ಲ ನಿನ್ನೆದ್ದು, ಅದು ಇಲ್ಲಿ. ಓಕೆ, ಸೊ ಇಶ್ಯೂ ಎಂತಾಯ್ತು ಅಂದರೆ ಇಲ್ಲಿ ಆ್ಯಕ್ಚುಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ ಲಾಜಿಕ್ ಅದರದ್ದು. ಲೈವ್ ಟ್ರೇಡ್ ಎಲ್ಲ ತಗೊಂಡಿದ್ದೆ ಅಲ್ವಾ, ಅದರ ಲಾಜಿಕ್ ಕೂಡ ಎಕ್ಸ್ಪ್ಲೇನ್ ಮಾಡಿದೆ. ಆದರೆ ಪ್ರಾಬ್ಲಮ್ ಎಂತಾಯ್ತು ಅಂದರೆ, ಆ್ಯಕ್ಚುಲಿ ಇದು ಮೇನ್ ಇದಿತ್ತು. ಓಕೆ, ಸೊ ಇದು ಲೆವೆಲ್ ಉಂಟಲ್ವಾ, ಇದು ಲೆವೆಲ್ ತುಂಬ ಇಂಪಾರ್ಟೆಂಟ್ ಲೆವೆಲ್ ಇತ್ತು. ಆದರೆ ಸ್ಟ್ರಾಂಗಾಗಿ ಒಂದು ಬ್ರೇಕ್ಔಟ್ ಬಂತು ಈ ಲೆವೆಲಲ್ಲಿ, ಮತ್ತು ಒಂದು ಕ್ಯಾಂಡಲ್ ವಿಕ್ ಕೂಡ ಫಾರ್ಮೇಷನ್ ಆಯ್ತಾಯ್ತಾ. ಆದರೆ ಒಂದು ನೋಡಬೇಕಾದ ವಿಷಯ ಅಂತಂದರೆ, ಮ್ಯಾಕ್ಸಿಮಮ್ ಬಾಡಿ ಕ್ಯಾಂಡಲ್ ಆಗಿತ್ತು. ಓಕೆ, ವಿಕ್ ನೋಡ್ಬೋದು ನೀವು, ಆಲ್ಮೋಸ್ಟ್ 30% ಅಷ್ಟು ವಿಕ್ ಇತ್ತು. ಓಕೆ, ಅಂದರೆ ಬಯಸ್ ಫುಲ್ ಲೀಡ್ ತೊಗೊಳ್ತಿದ್ರು ಅಂತ. ಸೊ ನಾನು ಇದನ್ನು ಮಿಸ್ಕನ್ಸೆಪ್ಷನ್ ಎಂತ ಮಾಡ್ಕೊಂಡೆ ಅಂದರೆ, ಒಂದು ಆಲ್ರೆಡಿ ಅಪ್ಸೈಡ್ ಮೊಮೆಂಟಮಲ್ಲಿತ್ತು 30 ಮಿನಿಟ್ಸಲ್ಲಿ ಬಯಸ್ನೆಸ್ಸಲ್ಲಿ, ಇನ್ನೊಂದು 15 ಮಿನಿಟ್ಸಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ ಆಯ್ತು ಅಂತ. ಈ ಕ್ಯಾಂಡಲನ್ನು ನೋಡಿ ನಾನು ಇಮಿಡಿಯೇಟ್ ಎಂಟರ್ ಆದರೆ ಕ್ಯಾಂಡಲ್ ನೋಡಿ ಎಂಟರ್ ಆಗಬಾರ್ದಿತ್ತು ನಾನು. ಆ್ಯಕ್ಚುಲಿ ಮಾರ್ಕೆಟ್ ಸ್ಟ್ರಕ್ಚರ್ ಮತ್ತು ಲೆವೆಲಲ್ಲಿ ಹೇಗೆ ರಿಯಾಕ್ಟ್ ಆಗ್ತಾ ಉಂಟಂತ ನೋಡಿ ನಾನು ಎಂಟರ್ ಆಗಬೇಕಿತ್ತು. ಓಕೆ, ಇಲ್ಲಿ ಎಲ್ಲಾದರೆ ಸ್ಟ್ರಾಂಗ್ ರಿಜೆಕ್ಷನ್ ಕ್ಯಾಂಡಲ್ ಫಾರ್ಮ್ ಆಗಿ ರೆಡ್ ಕ್ಯಾಂಡಲ್ ಫಾರ್ಮ್ ಆದರೆ ಒಂದು ಪ್ಲ್ಯಾನ್ ಮಾಡ್ಬೋದಿತ್ತು, ಆದರೆ ಇದು ರಾಂಗ್ ಎಂಟ್ರಿ. ಓಕೆ, ಇದರಿಂದ ಪ್ರಾಬ್ಲಮ್ ಎಂತ ಆಯ್ತು ಅಂದರೆ, ಇಲ್ಲಿ ನಾನು ಎಂಟರ್ ಆದೆ ಈ ಲೆವೆಲಲ್ಲಿ. ಅದು ಕೂಡ ಆ್ಯಕ್ಚುಲಿ ನನ್ನ ಸೆಟಪ್ ಎಂತ ಹೇಳ್ತದೆ ಅಂದರೆ, 15 ಮಿನಿಟ್ಸಲ್ಲಿ ಖಾಲಿ ಕ್ಯಾಂಡಲ್ ಕಂಡೀಷನ್ ನೋಡು ಅಂತ ಹೇಳ್ತದೆ, ಮತ್ತು 15 ಮಿನಿಟ್ಸಲ್ಲಿ ಎಂಟ್ರಿ ಮಾಡಂತ ಹೇಳೋದಿಲ್ಲ. ಓಕೆ, ಆದರೆ ನಾನು ಇದೊಂದು ರೂಲ್ಸ್ ಬ್ರೇಕ್ ಮಾಡಿ ನಾನು 15 ಮಿನಿಟ್ಸ್ ಅಂದಾಜಲ್ಲಿ ಒಂದು ಎಂಟರ್ ಆದೆ. ಅದರಿಂದಾಗಿ ನಂದು ಸ್ಟಾಪ್ ಲಾಸ್ ಕೂಡ ತುಂಬ ಡೀಪ್ 230 ಪಿಪ್ಸ್ ಅಷ್ಟು ಸ್ಟಾಪ್ ಲಾಸ್ ಅನ್ನು ಸೆಟ್ ಮಾಡಿ ಇಟ್ಕೊಂಡಿದ್ದೆ. ಐ ಥಿಂಕ್ 490 ಪಿಪ್ಸ್ ಅಷ್ಟು ಸ್ಟಾಪ್ ಲಾಸ್ ಅದು ಟಾರ್ಗೆಟ್ ಇಟ್ಕೊಂಡಿದ್ದೆ. ಓಕೆ, ಇದರಿಂದ ಎಂಥ ಪ್ರಾಬ್ಲಮ್ ಆಯ್ತು ಅಂದರೆ, ಒಂದು ನಂದು ಟಾರ್ಗೆಟ್ ಕೂಡ ತುಂಬ ಡೀಪ್ ಆಯಿತು. ಓಕೆ, ಯೂಶ್ವಲಿ ಅಷ್ಟು ಸ್ವಿಂಗ್ ಕೊಡ್ತದೆ ಮಾರ್ಕೆಟ್, ಆದರೆ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಆದರೆ ನೋಡಿ ಸ್ಕ್ರೂ ಅಪ್ ಎಲ್ಲಿ ಆಯ್ತು ಅಂದರೆ, ನಂದು ಪ್ರಾಬ್ಲಮ್ ಎಲ್ಲಿ ಆಯ್ತು ಅಂದರೆ ಇದು ಸ್ಟಾಪ್ ಲಾಸಿಂದ. ಓಕೆ, ಫಸ್ಟಾಗಿ ನಾನು ಸ್ಟಾಪ್ ಲಾಸ್ ಇಲ್ಲಿ ಇಟ್ಕೊಂಡಿದ್ದೆ, ಎಕ್ಸಿಟ್ ಆಗಬೇಕಿತ್ತು, ರೆಸ್ಪೆಕ್ಟ್ ಮಾಡಬೇಕಿತ್ತು ಸ್ಟಾಪ್ ಲಾಸ್. ನಾನು ಅಡ್ಜಸ್ಟ್ ಮಾಡಿ ಇಲ್ಲಿ ಇಟ್ಕೊಂಡೆ, ಸ್ಟಾಪ್ ಲಾಸ್ ಡೀಪ್ ಆಯಿತು. ನಾನು ಶಾರ್ಕ್ ಫಂಡೆಡ್ ಇದು ಆ್ಯಕ್ಚುಲಿ ಎರಡು ಬೇರೆ ಬೇರೆ ಟ್ರೇಡ್ ತೊಗೊಂಡಿದ್ದೆ, ಎರಡರದ್ದು ಕೂಡ ಆಲ್ಮೋಸ್ಟ್ $70 ಪ್ಲಸ್ಸಲ್ಲಿತ್ತು. ಮೆಂಟಲಿ ಸ್ಟ್ರೆಸ್ ಮತ್ತು ತುಂಬ ಸೈಕಾಲಜಿಕಲಿ ಪ್ರಾಬ್ಲಮ್, ಅಂದರೆ ಸೈಕಾಲಜಿಕಲಿ ಇಂಪ್ಯಾಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಇದು ಟ್ರೇಡಿಂದ. ಸೊ ಎಂತಾಯ್ತು ಅಂದರೆ, ಮತ್ತು ನಾನು ಕಂಪ್ಲೀಟಾಗಿ ನಂದು ಇದು ಅಕೌಂಟ್ ಕೂಡ ಬ್ರೀಚ್ ಆಯಿತು. ಯಾಕೆ ಬ್ರೀಚ್ ಆಯಿತು ಅಂದರೆ, ಇದದ್ದು ಆ್ಯಕ್ಚುಲಿ $155 ನಂದು ಸ್ಟಾಪ್ ಲಾಸ್ ಹಿಟ್ ಆಯಿತು, ಆದರೆ ನಂದು ಮ್ಯಾಕ್ಸ್ ಎಲ್ಲ ಎಷ್ಟಿತ್ತು $150. ಓಕೆ, ಇದರಿಂದಾಗಿ ರೂಲ್ಸ್ ಕೂಡ ಬ್ರೇಕ್ ಆಯಿತು, ಅಕೌಂಟ್ ಕೂಡ ಬ್ರೀಚ್ ಆಯಿತು ಒಂದು ಸಣ್ಣ ಮಿಸ್ಟೇಕಿಂದ. ಓಕೆ, ಸೊ ರೂಲ್ಸನ್ನು ಯಾವತ್ತೂ ಫಾಲೋ ಮಾಡಬೇಕು. ಓಕೆ, ಸೊ ಅದು ಇಂಪಾರ್ಟೆಂಟ್. ಸೊ ಅದನ್ನು ನಾನು ಬರ್ಕೊಂಡದ್ದು ಫಸ್ಟ್ ಪಾಯಿಂಟೇ ರೂಲ್ಸ್. ಓಕೆ, ಫಾಲೋ ದ ರೂಲ್ಸ್, ಡೋಂಟ್ ಫಾಲೋ ಪ್ರಾಫಿಟ್ ಆ್ಯಂಡ್ ಲಾಸ್. ಇದು ಎಂತಕ್ಕೆ ನಾನು ಹೇಳ್ತಿದ್ದೇನೆ ಅಂದರೆ, ಯೂಶ್ವಲಿ ನಾನು ಎಂತ ಮಾಡ್ತಿದ್ದೆ ಅಂದರೆ, ಸ್ಟಾಪ್ ಲಾಸನ್ನು ಟಾರ್ಗೆಟನ್ನು ನೋಡ್ತೇನೆ. ಓಕೆ, $200, $300, $150 ಎಷ್ಟು ಫ್ಯಾನ್ಸಿಯಾಗಿ ಕಾಣ್ತದೆ, ಆದರೆ ಅಷ್ಟೇ ರಿಸ್ಕ್ ಕೂಡ ಅಷ್ಟೇ ಬರ್ತದೆ. ಓಕೆ, ಸೊ ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸೊ
ಪ್ರಾಫಿಟ್ ಲಾಸ್ ನೋಡ್ಲಿಕ್ಕೆ ಹೋಗಬಾರ್ದು, ಇನ್ನು ನಾನು ಅದನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ. ಜಸ್ಟ್ ರೂಲ್ಸನ್ನು ಫಾಲೋ ಮಾಡ್ತೇನೆ. ರೂಲ್ಸ್ ಹೇಗೆ ಎಂತ ಅದನ್ನು ಜಸ್ಟ್ ಇಂಪ್ಲಿಮೆಂಟ್ ಮಾಡ್ತೇನೆ, ಬ್ಲೈಂಡ್ಲಿ ರೂಲ್ಸನ್ನು ಇಂಪ್ಲಿಮೆಂಟ್ ಮಾಡ್ತೇನೆ ರೋಬೋಟ್ ಥರ, ಮತ್ತು ಅದರ ಔಟ್ಕಮ್ ನಮಗೆ ಎಂತ ಸಿಗ್ತದೆ ಅದು. ಓಕೆ, ಸೊ ಅದು ಫಸ್ಟ್ ಪಾಯಿಂಟ್. ಓಕೆ, ಸೆಕೆಂಡ್ ಪಾಯಿಂಟ್, ಸ್ಟಿಕ್ ಟು ಯುವರ್ ರೂಲ್ಸ್ ನೋ ಮ್ಯಾಟರ್ ವಾಟ್ ಕಮ್ಸ್. ಓಕೆ, ಸೊ ಅದು ಓಕೆ. ಅದರ ಮುಂಚೆ ನಾನು ನಿಮಗೆ ಇನ್ನೊಂದು ಹೇಳ್ತೇನೆ. ಇದರಲ್ಲಿ $150 ಇದು ಶಾರ್ಕ್ ಫಂಡೆಡ್ ಅಕೌಂಟ್ ಬ್ರೀಚ್ ಆಯಿತು, ಮತ್ತು ಇನ್ನೊಂದು ಹೊಸ ಅಕೌಂಟ್ ತೊಗೊಂಡು ಅದ್ರಲ್ಲಿ ಕೂಡ ಲಾಸ್ ಆಯಿತು, ಅದು ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಓಕೆ, ಸೊ ಬ್ಲೂಬೇರಿಯಲ್ಲಿ ನೋಡ್ಬೋದು ನೀವು, ಬ್ಲೂಬೇರಿ ಫಂಡೆಡಲ್ಲಿ ಕೂಡ ಒಂದು $140 ಅಷ್ಟು ಲಾಸ್ ಆಯಿತು. ಓಕೆ, ಇದರದ್ದು ಕ್ಯಾಪ್ ಲಿಮಿಟ್ $200 ಡೈಲಿ ಲಾಸ್. ಓಕೆ, ಆದರೆ ಇದರಲ್ಲಿ ನಾನು ವಿತಿನ್ ಲಿಮಿಟ್ಸಲ್ಲಿದ್ದೆ. ಆದರೆ ಇದು ಕೂಡ ಹಾಗೇ, ಇದು ಸೇಮ್ ಲಾಜಿಕನ್ನು ಫಾಲೋ ಮಾಡಿದ್ದೆ, ಸೇಮ್ ಟ್ರೇಡ್ ತೊಗೊಂಡೆ, ಅದರಿಂದಾಗಿ ಕೂಡ ಇದರಲ್ಲಿ ಕೂಡ ಲಾಸ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಟ್ರೇಡ್ ಎಂತ ಆಯಿತು, ಇಲ್ಲಿ 30 ಮಿನಿಟ್ಸ್ ಒಂದು ಅಪ್ಸೈಡ್ ಮೊಮೆಂಟಮಲ್ಲಿತ್ತು. 30 ಮಿನಿಟ್ಸಲ್ಲಿ ನಾನು ನೋಡ್ತಾ ಇದ್ದೆ, ರಿಜೆಕ್ಷನ್, ಸ್ಟ್ರಾಂಗ್ ರಿಜೆಕ್ಷನ್ ಕೂಡ ಕೊಟ್ಟಿತ್ತು. ಆದರೆ ಇಲ್ಲಿ ಎಂಟರ್ ಆದೆ. ಇದು ಇಲ್ಲಿ ಎಂಟರ್ ಆದ ನಂತರ ನಂದು ಪ್ಲ್ಯಾನ್ ಎಂತ ಇತ್ತಂದರೆ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಎಂಟ್ರಿ, ಇಲ್ಲಿ ನಾನು ಶಿಸ್ತಲ್ಲಿ ಎಕ್ಸಿಟ್ ಆಗಬೇಕಿತ್ತು. ಸ್ಟಾಪ್ ಲಾಸ್ ಇಲ್ಲಿ ಇಟ್ಕೊಂಡಿದ್ದೆ, ಮತ್ತು ನಾನು ಸ್ಟಾಪ್ ಲಾಸನ್ನು ಸ್ವಲ್ಪ ಟ್ರಿಮ್ ಮಾಡಿ ಶಾರ್ಟ್ ಮಾಡಿದೆ, ಯಾಕಂದರೆ ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಇತ್ತು. ಆದರೆ ನಂದು ಗ್ರೀಡ್ ಉಂಟಲ್ವಾ, ಆಸೆ ಜಾಸ್ತಿ ಇತ್ತು ನಾನು, ಎಂತಕ್ಕಂದರೆ ಇಲ್ಲಿ ಇಟ್ಕೊಂಡಿದ್ದೆ. ಓಕೆ, ಇಲ್ಲಿಂದ ಇಮಿಡಿಯೇಟ್ ಆಗಿ ರಿಜೆಕ್ಷನ್ ಕೊಟ್ಟು ಮೇಲೋಯ್ತು. ಓಕೆ, ಸೊ ಇದು ಒಂದು ಮಿಸ್ಟೇಕ್ಸ್ ನಾನು ನಿಮಗೆ ಹೇಳ್ತೇನೆ. ಇಲ್ಲಿ ಎಂತ ಆಯ್ತು ಅಂದರೆ, ಶಿಸ್ತಲ್ಲಿ ಇಲ್ಲಿ ನಾನು ಎಕ್ಸಿಟ್ ಆಗಬೇಕಿತ್ತು, ಸುಮ್ಮನೆ ನಾನು ಇಲ್ಲಿ ಸ್ಟಾಪ್ ಲಾಸನ್ನು ಇಟ್ಕೊಂಡಿದ್ದೆ, ಇದು ಟಾರ್ಗೆಟನ್ನು ಇಟ್ಕೊಂಡಿದ್ದೆ. ಆದರೆ ಲೆವೆಲ್ ಇಂಪಾರ್ಟೆಂಟ್ ಅಲ್ವಾ, ಲೆವೆಲ್ ನಾನು ನಿಮಗೆ ಹೇಳಿದೆ, ಲೆವೆಲ್ ಈಸ್ ಅ ಹಾರ್ಟ್ ಆಫ್ ದ ಮಾರ್ಕೆಟ್ ಸ್ಟ್ರಕ್ಚರ್ ಆ್ಯಂಡ್ ಪ್ರೈಸ್ ಆ್ಯಕ್ಷನ್. ಓಕೆ, ಸೊ ಮಿಸ್ಟೇಕ್ ಎಂತ ಆಯ್ತು ಅಂದರೆ ಇದು. ಓಕೆ, ಸೊ ಇದು ನೋಡ್ಬೋದು ನೀವು, ಮಲ್ಟಿಪಲ್ ಟಚ್ ಪಾಯಿಂಟ್ಸ್ ಟಚ್ ಆಗಬೇಕು ಯಾವಾಗ ರೆಸಿಸ್ಟೆನ್ಸ್ ಮತ್ತು ಸಪೋರ್ಟನ್ನು ಮಾರ್ಕ್ ಮಾಡ್ತಿರುವಾಗ. ಓಕೆ, ಸೊ ಅದರಿಂದಾಗಿ ಇದು ನಾನೊಂದು ಮಾರ್ಕ್ ಮಾಡಿದ್ದೆ, ಇದು ಪ್ರಾಪರ್ ಲೆವೆಲ್ ಅಲ್ಲ. ಓಕೆ, ಮ್ಯಾಕ್ಸಿಮಮ್ ಹೈ ಪ್ರಯಾರಿಟಿ, ಹೈ ಇಂಪ್ಯಾಕ್ಟ್ಫುಲ್ ಲೆವೆಲ್ ಅಂದರೆ ಇದು. ಯಾಕೆಂದರೆ ಮಲ್ಟಿಪಲ್ ಲೆವೆಲ್ಸ್ ಟಚ್ ಆಗಿದೆ ಇಲ್ಲಿ. ಓಕೆ, ಪ್ರೈಸ್ ಆ್ಯಕ್ಚುಲಿ ಎಂತಾಗ್ತಿತ್ತು ಅಂದರೆ, ಮಾರ್ಕೆಟ್ ಸ್ಟ್ರಕ್ಚರ್ ಎಂತಾಗ್ತಿತ್ತು, ಒಂದು ಅಪ್ಸೈಡ್ ಮೊಮೆಂಟಮ್ ಕೊಟ್ಟು ರೆಸ್ಟ್ ಮಾಡಿತ್ತು. ಇಲ್ಲಿ ರೆಸ್ಟ್ ಮಾಡಿದ ನಂತರ ಒಂದು ಅಪ್ಸೈಡ್ ಮೊಮೆಂಟಮ್ ಹೋಗಿ ವಾಪಸ್ ಇಲ್ಲಿ ಒಂದು ಪುಲ್ ಬ್ಯಾಕ್ ಕೊಟ್ಟು ಮೇಲೆ ಹೋಯಿತು. ಐಡಿಯಲಿ ಟ್ರೆಂಡ್ ವಾಸ್ ಅಪ್. ಖಾಲಿ ಒಂದು ಸಣ್ಣದೊಂದು ಲೆವೆಲ್ ಮಾರ್ಕ್ ಮಾಡಿದ ರೀಸನಿಂದ ನಂದು ಸ್ಟಾಪ್ ಲಾಸ್ ಹಿಟ್ ಆಯಿತು. ಓಕೆ, ಸೊ ಇದು ಸ್ಟಾಪ್ ಲಾಸ್ ಆ್ಯಕ್ಚುಲಿ ರಿವರ್ಸಲ್ ಆಯಿತು. ಇಲ್ಲಿ ಕೂಡ ನಾನೊಂದು ಟ್ರೇಡ್ ತೊಗೊಂಡಿದ್ದೆ, ಇಲ್ಲಿ ನಾನು ಟ್ರೇಡ್ ಎಂತ ತೊಗೊಂಡಿದ್ದೆ ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ. ಓಕೆ, ಸೊ ಸುಮ್ಮನೆ ಅನ್ನೆಸೆಸರಿ ರಶ್ ಟ್ರೇಡ್ಸ್ ಆಯಿತಾ. ಓಕೆ, ಎಲ್ಲ ರಶ್ ಟ್ರೇಡ್ ಅರ್ಜೆಂಟಲ್ಲಿ ತೊಗೊಂಡೆ. ಓಕೆ, ಎಂತಕ್ಕಂದರೆ ಇಲ್ಲೊಂದು ದೊಡ್ಡ ಲಾಸ್ ಆಯ್ತಲ್ವ, ಅದನ್ನು ರಿಕವರ್ ಮಾಡಬೇಕಂತ ಹೇಳ್ಕೊಂಡು ಟ್ರೇಡ್ ತೊಗೊಂಡೆ. ಆದರೆ ನಂದು ಎಲ್ಲ ಫುಲ್ ಕಂಪ್ಲೀಟಾಗಿ ಸ್ವೀಪ್ ಮಾಡಿಬಿಟ್ಟಿದ್ದೆಲ್ಲ. ಓಕೆ, ಸೊ ಅದಕ್ಕೆ ಹೇಳೋದಲ್ಲ, ಮಾರ್ಕೆಟ್ ಆದಷ್ಟು ನಾವು ರೆಸ್ಪೆಕ್ಟ್ ಮಾಡಬೇಕು. ಯಾವತ್ತು ಮಾರ್ಕೆಟ್ ಎದುರು ಸ್ಮಾರ್ಟ್ ಆಗಬಾರ್ದು, ಇದು ನನ್ನ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್. ಓಕೆ, ಮಾರ್ಕೆಟ್ ಎದುರು ಯಾವತ್ತು ನಾವು ರೆಸ್ಪೆಕ್ಟ್ ಮಾಡಬೇಕು. ಮಾರ್ಕೆಟ್ ಈಸ್ ಅ ಸುಪ್ರೀಮ್, ಮಾರ್ಕೆಟ್ ಈಸ್ ಗಾಡ್. ಓಕೆ, ವೆನ್ ಇಟ್ ಕಮ್ಸ್ ಟು ಟ್ರೇಡಿಂಗ್. ಓಕೆ, ಸೊ ಮಾರ್ಕೆಟ್ ಎಂತ ಹೇಳ್ತದೆ ಅದನ್ನು ನಾವು ಫಾಲೋ ಮಾಡಬೇಕು. ಓಕೆ, ಸೊ ಇಲ್ಲಿ ಇದು ನನ್ನ ಲೆವೆಲ್ ಆ್ಯಕ್ಚುಲಿ ರಾಂಗ್ ಆಗಿ ನಾನು ಮಾರ್ಕ್ ಮಾಡಿದ್ದೆ. ಓಕೆ, ಸೊ ಅದರಿಂದಾಗಿ ಒಂದು ಟ್ರೇಡ್, ಇದು ಟ್ರೇಡ್ ಆ್ಯಕ್ಚುಲಿ ಪುಲ್ ಬ್ಯಾಕ್ ಕೊಟ್ಟು ಅಪ್ಸೈಡ್ ಮೊಮೆಂಟಮಲ್ಲಿ ಹೋಯಿತು. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಎಂತ ಆಯ್ತು ಅಂದರೆ ಇದು. ಓಕೆ, ಇದು ನಾನು ಡಿಲೀಟ್ ಮಾಡ್ತೇನೆ ಈಗ. ಓಕೆ, ಇಲ್ಲಿ ಎಂತ ಆಯ್ತು ಅಂದರೆ, ಇಲ್ಲಿ ಒಂದು ಪ್ರಾಪರಾಗಿ ಒಂದು ಲೆವೆಲ್ ಕೂಡ ಫಾರ್ಮ್ ಆಗಿತ್ತು, ಇಲ್ಲಿ ನೋಡ್ಬೋದು. ಆದರೆ ಕ್ಯಾಚ್ ಎಂತ ಅಂದರೆ, ಇಲ್ಲಿ ಆ್ಯಕ್ಚುಲಿ 15 ಮಿನಿಟ್ಸಲ್ಲಿ, ಓಕೆ 15 ಮಿನಿಟ್ಸಲ್ಲಿ ಒಂದು ಪ್ರಾಪರ್ ರೆಡ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿತ್ತು. ಆದರೆ ನಾನು 15 ಮಿನಿಟ್ಸಲ್ಲಿ ಎಂಟರ್ ಆದೆ, ತುಂಬ ಲೇಟಾಗಿ ಎಂಟರ್ ಆದೆ. ಇನ್ನೊಂದು ಸತಿ ಹೇಳ್ತಿದ್ದೇನೆ, 15 ಮಿನಿಟ್ಸಲ್ಲಿ ಎಂಟರ್ ಆದರೆ ನನ್ನ ರೂಲ್ಸ್ 15 ಮಿನಿಟ್ಸ್ ಎಂಟರ್ ಆಗಂತ ಹೇಳೋದಿಲ್ಲ. ಇದು ಕೂಡ ರೂಲ್ಸ್ ಬ್ರೀಚ್ ಮಾಡಿದೆ ನೋಡಿ. ರೂಲ್ಸ್ ಎಲ್ಲಿ ನಾನು ಬ್ರೀಚ್ ಮಾಡಿದೆ, ಅಲ್ಲಿ ನಂದು TP ಹಿಟ್ ಆಗಲಿಲ್ಲ. ಎಲ್ಲಿ ನಾನು ರೂಲ್ಸ್ ಬ್ರೀಚ್ ಮಾಡಿದೆ ಅಲ್ಲಿ ನನ್ನ ಸ್ಟಾಪ್ ಲಾಸ್ ಹಿಟ್ ಆಗಿದ್ದೆ. ಓಕೆ, ಸೊ ಅದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಎಲ್ಲ ಕಡೆ ನಂದು ಟಾರ್ಗೆಟ್ ಓಕೆ, ಸೊ ಎಲ್ಲಿ ನಾನು ರೂಲ್ಸನ್ನು ಬ್ರೇಕ್ ಮಾಡಿದ್ದೇನೆ ಅಲ್ಲಿ ನಂದು
ಸ್ಟಾಪ್ ಲಾಸ್ ಹಿಟ್ ಆಗಿದೆ, ಗ್ಯಾರಂಟಿ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಒಂದು ಲೈವ್ ಎಕ್ಸಾಂಪಲ್ ಕೂಡ ನಾನು ನಿಮಗೆ ತೋರಿಸಿದೆ. ಓಕೆ, ಸೊ ಮಾರ್ಕೆಟ್ ಎದುರು ಯಾವತ್ತೂ ಸ್ಮಾರ್ಟ್ ಇರಬಾರ್ದು. ಎಸ್ ಎಲ್ ಅನ್ನು ಯಾವತ್ತು ಫಿಕ್ಸ್ ಮಾಡಿ ಇಟ್ಕೊಳ್ಬೇಕು, ಅಲ್ಟರ್ ಮಾಡಬಾರ್ದು. ಮಾರ್ಕೆಟ್ ಎಂಟರ್ ಆಗುವಾಗಲೇ ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಓಕೆ, ಸೊ ಇಲ್ಲಿ ಎಂತ ಆಯ್ತು ನಂದು ಇದು ಟ್ರೇಡ್ ಅಲ್ಲಿ ನೋಡ್ಬೋದು ನೀವು. ಇಲ್ಲಿ ನಾನು ಎಂಟರ್ ಆದೆ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡಿದ್ದೆ. ಓಕೆ, ಸೊ ಸ್ಟಾಪ್ ಲಾಸ್ ಇಟ್ಕೊಂಡ ನಂತರ ವಾಪಸ್ ಅಲ್ಟರ್ ಮಾಡಿ ಮೇಲೆ ಮಾಡಿದ್ದೆ, ಅಡ್ಜಸ್ಟ್ ಮಾಡಿದ್ದೆ. ಅದರಿಂದ ನನ್ನ ಕಂಪ್ಲೀಟ್ ಆಗಿ ಟ್ರೇಡ್ ಸ್ಕ್ರೂ ಅಪ್ ಆಗಿ ಹೋಯ್ತು. ಅದರಿಂದ ನಂದು ದೊಡ್ಡ ಲಾಸ್ ಕೂಡ ಆಯಿತು. ದೊಡ್ಡ ಲಾಸ್ ಆದ ರೀಸನ್ ಇಂದ ನನ್ನದು ಫಂಡೆಡ್ ಅಕೌಂಟ್ ಕೂಡ ಬ್ರೀಚ್ ಆಯಿತು. ಓಕೆ, ಸೊ ಇದು ಇಂಪಾರ್ಟೆಂಟ್ ಲರ್ನಿಂಗ್. ಓಕೆ, ಸೊ ನಾನು ಇವತ್ತಿನ ಕಲ್ತದ್ದು. ಓಕೆ, ಸೊ ಇಲ್ಲಿ ಕೂಡ ಹಾಗೇನೆ ನಂದು ಇಲ್ಲಿ ಎಂಟರ್ ಆದೆ, ಇಲ್ಲಿ ಎಲ್ಲಿ ಎಂಟರ್ ಆದೆ ನಾನು 15 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ನೋಡಿ ಎಂಟರ್ ಆದೆ. ಆದರೆ ಒಂದು ಮಿಸ್ಟೇಕ್ ಎಂತ ಆಯ್ತಂದ್ರೆ ಇಲ್ಲಿ ನಂದು ಲೆವೆಲ್ ಅನ್ನು ನಾನು ಇನ್ಕರೆಕ್ಟ್ ಆಗಿ ಅಸ್ಯೂಮ್ ಮಾಡಿದ್ದೆ. ಓಕೆ, ಸೊ ಇದು ಆಕ್ಚುಲಿ ಇಂಪಾರ್ಟೆಂಟ್ ಕ್ರಿಟಿಕಲ್ ಲೆವೆಲ್ ಕೂಡ ಆಗಿತ್ತು. ಓಕೆ, ಸೊ ಇದು ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಕ್ರಿಟಿಕಲ್ ಲೆವೆಲ್. ಓಕೆ, ಸೊ ಇಲ್ಲಿ ರೀಟೆಸ್ಟ್ ಮಾಡಿ ಮಾರ್ಕೆಟ್ ಒಂದು ಸ್ಟ್ರಾಂಗ್ ಆಗಿ ಅಪ್ಸೈಡ್ ಕೊಟ್ಟಿದೆ. ಓಕೆ, ಸೊ ಮಾರ್ಕೆಟ್ ನೋಡಿ, ಎಲ್ಲಿ ಯಾವತ್ತು ನಾವು ಮಾರ್ಕೆಟ್ ಲೆವೆಲ್ ಅನ್ನು ಇನ್ಕರೆಕ್ಟ್ ಆಗಿ ಮಾರ್ಕ್ ಮಾಡ್ತೇವಲ್ವಾ, ಅಲ್ಲಿ ನಮ್ದು ಎಂಟೈರ್ ಟ್ರೇಡ್ ಪ್ಲಾನ್ ಮಾಡುದ ಯಾವುದೇ ಆದ್ರೂ ಕೂಡ ಉಲ್ಟಾ ಪುಲ್ಟಾ ಆಗಿ ಹೋಗ್ತದೆ. ಓಕೆ, ಸೊ ಇದು ಲೈವ್ ಎಕ್ಸಾಂಪಲ್ ನೋಡಿ. ಕರೆಕ್ಟ್ ಆಗಿ ನಾನು ಲೆವೆಲ್ ನಂದು ಇದು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ ನಾನು. ಇದು ರಾಂಗ್ ಅಸಂಪ್ಷನ್. ಓಕೆ, ಆದರೆ ಇದು ಪ್ರಾಪರ್ ಸ್ಟ್ರಾಂಗ್ ಲೆವೆಲ್, ಇದು ಲೆವೆಲ್ ಅಲ್ಲ. ಓಕೆ, ಇದು ಲಿಕ್ವಿಡಿಟಿ ಸ್ವೀಪ್ ಮಾಡಿ ಕೆಳಗೆ ಹೋಗಿದೆ, ಆದರೆ ಇದು ರಾಂಗ್ ಅಸಂಪ್ಷನ್. ಓಕೆ, ಸೊ ಅದರಿಂದ ನನ್ನದು ಕಂಪ್ಲೀಟ್ ಆಗಿ ಟ್ರೇಡ್ ಸ್ಕ್ರೂ ಅಪ್ ಆಯಿತು. ಓಕೆ, ಒಂದು ಸಿಂಪಲ್ ಮಾರ್ಕೆಟ್ ಸ್ಟ್ರಕ್ಚರ್ ಇನ್ಕರೆಕ್ಟ್ ಆಗಿ ಮಾರ್ಕ್ ಮಾಡಿದ ಕಾರಣ. ಓಕೆ, ಸೊ ಆದರೆ ಇದು ಆಕ್ಚುಲಿ ಒಳ್ಳೆ ಟ್ರೇಡ್ ಇತ್ತು. ಆದರೆ ಸ್ವಲ್ಪ ನಾವು ವೇಟ್ ಮಾಡಿ ನೋಡಿದರೆ 30 ಮಿನಿಟ್ಸಲ್ಲಿ ಆಕ್ಚುಲಿ ನೋಡಿದರೆ ಇದೊಂದು ಒಳ್ಳೆ ಟ್ರೇಡ್ ಇತ್ತು. ಓಕೆ, ಸೊ ಪ್ರಾಪರ್ ಆಗಿ ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನು ಫಾಲೋ ಮಾಡಿದರೆ ಒಂದು ಒಳ್ಳೆ ಟಾರ್ಗೆಟ್ ಕೂಡ ಕೊಡ್ತಿತ್ತು. ಓಕೆ, ಇದು ಲೆವೆಲ್ ಇಲ್ಲ ಅಂತಾದರೆ ಇಲ್ಲಿ ತನಕ ಬಂದರೆ ಒಂದು ಔಟ್ಕಮ್ ಕೂಡ ಒಳ್ಳೇದಿರ್ತಿತ್ತು ನನ್ನ ಸೆಲ್ ಟ್ರೇಡ್. ಓಕೆ, ಆದರೂ ಕೂಡ ಅದೇ ಹೇಳೋದಲ್ವಾ, ಒಂದು ಇಂಪಾರ್ಟೆಂಟ್ ಎಂತ ಅಂದರೆ ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ಲೆವೆಲ್ಸನ್ನು ಪ್ರಾಪರ್ ಆಗಿ ಮಾರ್ಕ್ ಮಾಡಬೇಕು. ಇನ್ನೊಂದು ರೂಲ್ಸನ್ನು ಫಾಲೋ ಮಾಡಬೇಕು. ಪ್ರಾಫಿಟ್ ಅನ್ನು ನೋಡ್ಲಿಕ್ಕೆ ಹೋಗಬಾರ್ದು, ಪ್ರಾಫಿಟ್ ಎಷ್ಟು ಲಾಸ್ ಎಷ್ಟು ಅಂತ. ಕರೆಕ್ಟಾಗಿ ಕ್ಲೀನಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿ ನಾವು ಎಂಟ್ರಿ ಎಕ್ಸಿಟ್ ಆಗಬೇಕು. ಓಕೆ, ಪ್ರಾಫಿಟ್ ಲಾಸ್ ಫ್ಯಾಸಿನೇಷನ್ನಲ್ಲಿ ನೋಡಿಕೊಂಡು ಯಾವತ್ತು ಎಂಟರ್ ಆಗಬಾರ್ದು. ಓಕೆ, ಇಲ್ಲಿಟ್ರೆ ನಮ್ದು ಇಷ್ಟು ದೊಡ್ಡ ಪ್ರಾಫಿಟ್ ಆಗ್ತದೆ, ಪ್ರಾಫಿಟ್ ಇಂದ ಓಡಬಾರ್ದು. ಓಕೆ, ಅದು ಇಂಪಾರ್ಟೆಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಲಾಸ್ ಅನ್ನು ನಾವು ನಮ್ಗೆ ಎಷ್ಟಾಗ್ತದೆ ಅಷ್ಟು ಪ್ರಕಾರ ನಾನು ಪ್ಲಾನ್ ಮಾಡಬೇಕು. ಓಕೆ, ಅದರ ಪ್ರಕಾರ ಹೋಗ್ತೇನೆ. ಸ್ಟಿಕ್ ಟು ಯರ್ ರೂಲ್ಸ್ ಅನ್ನು ಪ್ರಾಪರ್ ಆಗಿ ಫಾಲೋ ಮಾಡಬೇಕು, ರೋಬೋಟ್ ತರ. ಮಾರ್ಕೆಟ್ ಇದ್ದವ್ರು ಯಾವತ್ತೂ ಸ್ಮಾರ್ಟ್ ಆಗಿ ಆಗ್ಲಿಕ್ಕೆ ಹೋಗಬಾರ್ದು. ಮತ್ತೆ ನಮ್ದು ಸ್ಟಾಪ್ ಲಾಸ್ ಎಂಟ್ರಿ ಆಗುವಾಗಲೇ ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಓಕೆ, ಇದು ಇವತ್ತಿನ ನಂದು ಲರ್ನಿಂಗ್. ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಾನು ನಿಮಗೆ. ಫಂಡೆಡ್ ಅಕೌಂಟ್ ಅಲ್ಲಿ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಈಗ ಕರೆಂಟ್ ಆಗಿ ನಂದು 5123 ಟ್ರೆಂಡ್ ಆಗ್ತಾ ಉಂಟು ಬ್ಲೂಬೆರಿಯಲ್ಲಿ. ಓಕೆ, ಇನ್ನೊಂದು ಹೊಸ ಟ್ರೇಡ್ ತಗೊಂಡಲ್ವ ನಾನು, ಹೊಸ ಅಕೌಂಟ್ ತಗೊಂಡೆ ಫಂಡೆಡ್ ಅಕೌಂಟ್ ಅಲ್ಲಿ. ಓಕೆ, ಅದರಲ್ಲಿ ನಾನು ನಿಮ್ಗೆ ಹೇಳೋದಾದ್ರೆ $58 ಅಲ್ಲಿ ಲಾಸ್ ಅಲ್ಲಿ ಇದ್ದೇನೆ ನಾನು. ಇದು ಟ್ರೇಡ್ ಕಾರಣ. ಓಕೆ, ಇದು ಮಾರ್ಕೆಟ್ ಸ್ಟ್ರಕ್ಚರ್ ಇನ್ಕರೆಕ್ಟ್ ಆಗಿ ನಾನು ಲೆವೆಲ್ ಇನ್ಕರೆಕ್ಟ್ ಆಗಿ ಮಾರ್ಕ್ ಮಾಡಿದಲ್ಲ, ಅದರಿಂದಾಗಿ ಒಂದು ಲಾಸ್ ಆಯ್ತು ನನಗೆ. ಓಕೆ, ಸೊ ಆದರೆ ಎಸಂಪ್ಷನ್ ಕರೆಕ್ಷನ್ ಮಾಡೋದು ಇಂಪಾರ್ಟೆಂಟ್. ಓಕೆ, ಎಲ್ಲಿ ನೀವು ಮಿಸ್ಟೇಕ್ಸ್ ಮಾಡಿದ್ದೇವೆ ಅದು ನಾವು ಕರೆಕ್ಟ್ ಮಾಡ್ಕೊಳ್ಬೇಕು. ಅದಷ್ಟು ಬರ್ಕೊಂಡು ಇಟ್ಕೊಳ್ಬೇಕು, ಜರ್ನಲ್ ಮಾಡಬೇಕು. ಅದರಿಂದ ನಾವು ಕಲಿತೇವೆ ಆದಷ್ಟು. ಓಕೆ, ಸೊ ಇದು ವಿಡಿಯೋ ಮಾಡುವ ಕಾರಣ ಇದೆ ನಂದು. ಯಾವತ್ತು ಫ್ಯೂಚರಲ್ಲಿ ಒಮ್ಮೆ ನಾನು ಹಿಂದೆ ಹೋಗಿ ನೋಡ್ಬೋದು ನಾನು ಎಂತ ಮಿಸ್ಟೇಕ್ಸ್ ಮಾಡಿದೆ ಅಂತ. ಓಕೆ, ಈ ವಿಡಿಯೋದಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ಇಟ್ಕೊಳ್ತೇನೆ. ಓಕೆ, ಸೊ ಹಾಗಾಗಿ ತುಂಬ ವಿಡಿಯೋಸನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ಡೈಲಿ ಬೇಸಿಸಲ್ಲಿ ಅಪ್ಲೋಡ್ ಮಾಡ್ತೇನೆ. ನನ್ನ ಲರ್ನಿಂಗ್, ನಂದು ಮಿಸ್ಟೇಕ್ಸ್ ಎಂತ ಮಾಡಿದ್ದೆ, ಕರೆಕ್ಷನ್ಸ್, ಒಂಥರ ವಿಡಿಯೋ ಜರ್ನಲಿಂಗ್ ಥರ ಇದು. ಓಕೆ, ನನಗೆ. ಓಕೆ, ಸೊ ಇದಾಗಿತ್ತು ಡಿಟೇಲ್ ಅನಾಲಿಸಿಸ್ ಔಟ್ಕಮ್ ಆಫ್ ದ ಟ್ರೇಡ್ ಫಾರ್ ಫಾರೆಕ್ಸ್ ಗೋಲ್ಡ್. ನಾಳೆ ಸಿಗ್ತೇನೆ ಇನ್ನೊಂದು ಹೊಸ ವಿಡಿಯೋ, ಹೊಸ ಅನಾಲಿಸಿಸ್ ಅಲ್ಲಿ, ಹೊಸ ಲರ್ನಿಂಗ್. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸ್ಟೇ ಸೇಫ್ ಆ್ಯಂಡ್ ಟ್ರೇಡ್ ಸೇಫ್.